ಲೋಕ ಸಮರಕ್ಕೆ ಕಾಂಗ್ರೆಸ್ನಿಂದ ಮೂರನೇ ಪಟ್ಟಿ ಪ್ರಕಟವಾಗಿದೆ. 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗಿದೆ. ಉಳಿದ 4 ಕ್ಷೇತ್ರಗಳನ್ನ ಮಾತ್ರ ಬಾಕಿ ಉಳಿಸಿಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಚಿಕ್ಕಬಳ್ಳಾಪುರ, ಬಳ್ಳಾರಿ, ಕೋಲಾರ, ಚಾಮರಾಜನಗರ ಈ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಆಯ್ಕೆ ಈಗಲೂ ಕೂಡ ಮುಂದುವರೆದಿದೆ. ಈ 4 ಕ್ಷೇತ್ರಗಳಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಮಣೆ ಹಾಕೋ ತಂತ್ರಗಾರಿಕೆ ನಡೀತಾ ಇದೆ. ಪ್ರಮುಖವಾಗಿ ಎಚ್.ಸಿ. ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಚಾಮರಾಜನಗರ ಟಿಕೆಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಪುತ್ರನ ಪರ ಸಚಿವ ಮಹದೇವಪ್ಪ ತೀವ್ರ ಲಾಭಿ ಮುಂದುವರೆಸಿದ್ದಾರೆ. 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಇವತ್ತು ಬಿಡುಗಡೆಯಾಗಿರೋದು. ಇವತ್ತು ಪ್ರಮುಖವಾಗಿ ಮೊದಲ ಪಟ್ಟಿಯಲ್ಲಿ 7 ಹಾಗೆ ಇವತ್ತು ಪ್ರಕಟವಾಗಿರುವ ಪಟ್ಟಿಯಲ್ಲಿ 17 ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ. ಕೇವಲ 4 ಕ್ಷೇತ್ರಗಳನ್ನ ಮಾತ್ರ ಪೆಂಡಿಂಗ್ ಉಳಿಸಿಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಬಹುತೇಕ ಈ 4 ಕಡೆಗಳಲ್ಲಿ ಬಿಜೆಪಿಯ ಅಂತಿಮ ಪಟ್ಟಿ ಬಿಡುಗಡೆ ಆದ ನಂತರದಲ್ಲಿ ಯಾರೆಲ್ಲ ಬಂಡಾಯ ಹೇಳ್ತಾರೆ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಾ ಅನ್ನೋ ಕುತೂಹಲ ಇದೆ. ಕಾಂಗ್ರೆಸ್ನಲ್ಲಿ ಇದೀಗ ಫುಲ್ ಫ್ಯಾಮಿಲಿ ಪ್ಯಾಕ್. 5 ಸಚಿವರ ಮಕ್ಕಳಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. 4 ಕುಟುಂಬಗಳಿಗೆ, ಕುಟುಂಬದ ಸದಸ್ಯರೇ, ಪ್ರಮುಖ ರಾಜಕೀಯ ಕುಟುಂಬಗಳ ಪೈಕಿ ಅವರ ಸದಸ್ಯರಿಗೇನೆ ಟಿಕೆಟ್ ಅನ್ನ ನೀಡಲಾಗಿದೆ. ನೋಡಿ, ಸಂಯುಕ್ತ ಪಾಟೀಲ್, ಶಿವನಾಥ್ ಪಾಟೀಲ್ ಅವರ ಪುತ್ರಿ, ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಪ್ರಿಯಾಂಕ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಹಾಗೆ ಸೌಮ್ಯ ರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ, ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ, ಹೀಗೆ 5 ಸಚಿವರ ಮಕ್ಕಳಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಪರಿವಾರವಾದ ಅನ್ನೋ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡಿ ಬಿಜೆಪಿ ಕಾಂಗ್ರೆಸ್ನ ಕೌಂಟರ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದೆ. ಬಿಜೆಪಿ ಪಾಳ್ಯದಲ್ಲೂ ಕೂಡ ಈ ಪರಿವಾರವಾದದ ಆರೋಪ ಅವರದೇ ಪಕ್ಷದ ನಾಯಕರಿಂದ ಕೇಳೋಕೆ ಸಿಗ್ತಾ ಇದೆ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಪರಿವಾರವಾದ ಅನ್ನೋದು ಎರಡೂ ಪಕ್ಷಗಳಲ್ಲೂ ಕೂಡ ಪ್ರಬಲವಾಗಿ, ಪ್ರಮುಖವಾಗಿ ಕಾಣೋಕೆ ಸಿಗ್ತಾ ಇದೆ. 4 ಕ್ಷೇತ್ರಗಳು ಪೆಂಡಿಂಗ್ ಉಳಿಸ್ಕೊಂಡಿರುವ ಕಾಂಗ್ರೆಸ್ ಈ 4 ಕ್ಷೇತ್ರಗಳ ಪಟ್ಟಿಯನ್ನ ಯಾವಾಗ ಪ್ರಕಟ ಮಾಡುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಈಗ ಪ್ರಕಟವಾಗಿರುವ 17 ಕ್ಷೇತ್ರಗಳಲ್ಲೂ ಕೂಡ ಬಂಡಾಯದ ಬಿಸಿ. ಈಗಷ್ಟೇ ಗಮನಿಸಿದ್ರಿ, ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿರೋದು. ವೀಣಾ ಕಾಶ್ಯಪ್ಪನವರ್ ಬಹಳ ಪ್ರಯತ್ನ ಪಟ್ಟರು. ಇನ್ಫ್ಯಾಕ್ಟ್ ಜಯಮೃತ್ಯುಂಜಯ ಶ್ರೀಗಳನ್ನ ಕರ್ಕೊಂಡು ದೆಹಲಿಗೆ ಹೋದ್ರು. ಅಲ್ಲಿ ಲಾಭಿ ನಡೆಸಿದ್ರು ಕೂಡ ಟಿಕೆಟ್ ಕೈ ತಪ್ಪಿದೆ. ಈ ರೀತಿಯಲ್ಲಿ ಎಲ್ಲೆಲ್ಲಿ ಆಕಾಂಕ್ಷಿತರಿಗೆ ಟಿಕೆಟ್ ಕೈ ತಪ್ಪಿದೆ ಅಲ್ಲೆಲ್ಲ ಬಂಡಾಯ ಹೇಳೋ ಸಾಧ್ಯತೆಗಳು ಕೂಡ ಇದೆ. ಇನ್ನು ಹಾಲಿ ಅಭ್ಯರ್ಥಿಗಳು ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಸೌಮ್ಯ ರಾಮಲಿಂಗಾರೆಡ್ಡಿ ಟಿಕೆಟ್ ಕನ್ಫರ್ಮ್ ಆದ ನಂತರದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ, ಕೇಳೋಣ. 100% ಗೆಲ್ತೀನಿ ಸರ್. ಯಾಕಂದರೆ ನೋಡಿ, ಯಾರೂ BJP ಆಗಿರಲಿ, JDS ಆಗಿರಲಿ, ಕಾಂಗ್ರೆಸ್ ಕ್ಷೇತ್ರ ಅಂತ ಇಲ್ಲ. ಜನ ಪಕ್ಷ ನೋಡ್ತಾರೆ, ಅಭ್ಯರ್ಥಿ ನೋಡ್ತಾರೆ, ಏನು ಕೆಲಸ ಮಾಡಿದ್ದಾರೆ ಅಂತ ನೋಡ್ತಾರೆ. ಸೊ 100% ಅವರು ಹಿಂದೆ ಸಹ ಯಾರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಸಹ ನೋಡ್ತಾರೆ. ನಾನು ಸಹ ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕಿಯಾಗಿ ನಾನು ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ಜನರ ಜೊತೆ ಸ್ಪಂದಿಸಿದ್ದೀನಿ. ಸೊ 100% ಜನರು ನಿನಗೆ ಆಶೀರ್ವಾದ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 100%. ಈಗಷ್ಟೇ ಕಾಂಗ್ರೆಸ್ 2ನೇ ಪಟ್ಟಿ ಬಿಡುಗಡೆ ಆಗಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜೀವ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಕಂಗ್ರ್ಯಾಚುಲೇಷನ್. ಮೊದಲಿಗೆ ತಮ್ಮಣ್ಣ ಬೆಂಗಳೂರು ಉತ್ತರಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ಸವಾಲಿದೆ. BJP ಅಭ್ಯರ್ಥಿ ವಿರುದ್ಧ ಗೆಲ್ಲೋಕ್ಕೆ ಏನೆಲ್ಲ ರಣತಂತ್ರ ರೂಪಿಸ್ತೀರಿ? ನಾವು ಪಾಸಿಟಿವ್ ಕ್ಯಾಂಪೇನ್ ನಡೆಸ್ತೀವಿ. ಜನರು ನಮ್ಮನ್ನ ಮೆಚ್ಚಿ ನಮಗೆ ವೋಟ್ ಮಾಡ್ತಾರೆ. ಏಕೆ ಅಂತಂದರೆ ನಮ್ಮ ಪ್ರೊಫೈಲ್ ನೀವು ನೋಡಿ. ಒಂದು ಕಡೆ ನಾನು 6 ವರ್ಷ ರಾಜ್ಯಸಭಾ ಸಂಸದನಾಗಿದ್ದಾಗ ನನ್ನ ಔಟ್ಸ್ಟ್ಯಾಂಡಿಂಗ್ ಪಾರ್ಲಿಮೆಂಟ್ ರೆಕಾರ್ಡ್ ಇದೆ. ಕರ್ನಾಟಕ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅಲ್ಲಿ ನಾವು ಪ್ರಶ್ನೆಗಳು ಕೇಳಿದ್ದೀವಿ. ನಾವು ಅನೇಕ ಭಾಷಣಗಳು, ಡಿಬೇಟ್ಸ್ನಲ್ಲಿ ಭಾಗವಹಿಸಿದ್ದೀವಿ. ಅದರ ಜೊತೆ ಯಾವ್ಯಾವ ಪಾರ್ಲಿಮೆಂಟ್ಗೆ ಹೋಗೋಂಥ ಜನ ನ್ಯಾಷನಲ್ ಇಶ್ಯೂಸ್, ಇಂಟರ್ನ್ಯಾಷನಲ್ ಇಶ್ಯೂಸ್, ಟೆಕ್ನಿಕಲ್ ಇಶ್ಯೂಸ್ ಅವನ್ನೆಲ್ಲ ಅವಕ್ಕೆಲ್ಲ ಗಮನ ಕೊಟ್ಟು ಅದರ ಒಳ್ಳೆ ಪಾಲಿಸಿ ಬಗ್ಗೆ ಕೆಲಸ ಮಾಡೋಕ್ಕೊಂದು ಆಸಕ್ತಿ ಇರಬೇಕು. ಅದ್ರ ಮೇಲೆ ಒಂದು ಸಾಮರ್ಥ್ಯನೂ ಇರಬೇಕು. ಅದು ನಮ್ಮಲ್ಲಿದೆ. ಏಕೆ ಅಂತಂದರೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಪ್ರೊಫೆಸರ್ ಆಗಿದ್ದೆ, ಅಮೇರಿಕಾದಲ್ಲಿ ಪ್ರೊಫೆಸರ್ ಆಗಿದ್ದೆ. ನಮ್ಮ ಫೀಲ್ಡೇ ಪಬ್ಲಿಕ್ ಪಾಲಿಸಿ ಆ್ಯಂಡ್ ಮ್ಯಾನೇಜ್ಮೆಂಟ್. ನಾವು ಇವಾಗ ಏನು ಮಾಡೋಕ್ಕೆ ಕೌಸಲ್ಗಿ ಅವರು, ರಾಜು ಸೇಠ್ ಅವರು, ವಿಶ್ವಾಸ್ ವೈದ್ಯ ಅವರು, ಲಕ್ಷ್ಮಣ್ ಸವದಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು,
ಪ್ರತಿಯೊಬ್ಬರು ಕೂಡ ಯುವಕರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೆಸರನ್ನು ಪ್ರಸ್ತಾವನೆ ಮಾಡಿದರು. ಅದೇ ರೀತಿ ಖರ್ಗೆ ಸಾಹೇಬ್ರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಮತ್ತು ಅವರು ಪಕ್ಷ ನಮ್ಮ ಮೇಲೆ ಇಟ್ಟು ಏನು ಯುವಕರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಬೆಳಗಾವಿಯಿಂದ ಆಗಲಿ ಚಿಕ್ಕೋಡಿಯಿಂದ ಆಗಲಿ 2 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರುವಂಥ ಕೆಲಸ ಮಾಡ್ತೀವಿ. ಪ್ರಸ್ತುತ ಏನು ಹೇಳಲಿಕ್ಕೆ ಬರೋದಿಲ್ಲ, ಬಟ್ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಅನುಕೂಲ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ಇವತ್ತೇ ಬೆಳಗ್ಗೆ ನಮ್ಮ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಪ್ರೆಸ್ ಮೀಟ್ ಮಾಡಿ ಇಡೀ ದೇಶಕ್ಕೆ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಈಗ ನೋಡ್ತಾ ಇದ್ವಿ, ಕೇಜ್ರಿವಾಲ್ ಅವ್ರನ್ನೂ ಕೂಡ ಕೇಜ್ರಿವಾಲ್ ಅವ್ರನ್ನೂ ಕೂಡ